IVF ಅಂತಂತ ತುಂಬ ಜನ IVF ಮಾಡಿಸ್ಕೊಳ್ತಾ ಇರ್ತಾರೆ. ಟೈಮ್ಡ್ ಪ್ರೆಗ್ನೆನ್ಸಿ, ಈ ತಿಂಗಳಿನಲ್ಲೇ ಬೇಕು, ಈ ಇಡ್ಲಿನೇ ಬೇಕು, ದೋಸೆನೇ ಬೇಕು ಅಂತನೋ ತರಹ ಹೋಟೆಲ್ಗೆ ಹೋಗಿ ಆರ್ಡರ್ ಮಾಡ್ತೀವಲ್ಲ, ಹಾಗಲ್ಲ ಅದು. ಎಗ್ಗು ಸ್ಪರ್ಮನ್ನು ಒಟ್ಟಿಗೆ ಹಾಕಿದ್ರೂ ಕೂಡ ಜೀವಸ್ಫುರಣ ಆಗಬೇಕು ಅಂತ ಇದ್ದರೆ ಮಾತ್ರ ಆಗುತ್ತೆ. ಅದನ್ನು ನಾವು ಪ್ರಕೃತಿಗೆ ಗೌರವವಾಗಿ ನೋಡಿದ್ರೆ ಒಳ್ಳೆಯದು. ಯಾಕೆಂದರೆ IVFನಲ್ಲಿ ತುಂಬ ಔಷಧಿಗಳನ್ನು ಬಳಸ್ತೀವಿ ಮತ್ತು ಪ್ರೊಸೀಜರ್ಗಳನ್ನು ಮಾಡ್ತೀವಿ. ಅದನ್ನು ನಾವು ಕೇವಲವಾಗಿ ತಗೋಬಾರ್ದು. ಆರ್ಯಾಂಬ IVF ಆರ್ ಫರ್ಟಿಲಿಟಿ ಯೂನಿಟ್ ಅಂತ ಇದೆ. ಅದರಲ್ಲಿ ನಾವು ಯಾರಿಗೆ ನಿಜವಾಗ್ಲೂ IVF ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ಮಾಡ್ತೀವಿ. ಸುಮ್ಮನೆ ನೀವು ಬಂದು IVF ಮಾಡಿಬಿಡಿ ಡಾಕ್ಟ್ರೇ ಅಂತಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಇಂಡಿಕೇಷನ್ಸ್ ಇರುತ್ತೆ, ಡೆಫಿನೆಟ್ ಇಂಡಿಕೇಷನ್ಸ್ ಇರುತ್ತೆ. ಅಂಥವ್ರಿಗೆ ಮಾತ್ರ ಮಾಡಬೇಕು ಮತ್ತು ಮಾಡ್ತೀವಿ.